ಸೊ ಇವತ್ತು ಈ ಗಾಡಿಯ ರಿಸ್ಟೋರೇಷನ್ಸ್ ಏನುಂಟು ಅಥವಾ ಒಂದು ಮೋಡಿಫಿಕೇಷನ್ಸ್ ಏನುಂಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಷ್ಟು ಮಾತ್ರ ತುಕ್ಕಿಡ್ದಿರುವಂಥದ್ದು, ಬೇರೆ ಎಲ್ಲ ಪಾರ್ಟ್ ಸ್ವಲ್ಪ ಚೆನ್ನಾಗೇ ಇದೆ. ಸೊ ಈಗ ಶಾಪಿಗೆ ಹೋಗಿ ಅದನ್ನು ವೆಲ್ಡ್ ಮಾಡ್ಕೊಂಡು ಬರಬೇಕು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಚೇಂಜ್ ಆಗಲಿಕ್ಕಿದೆ. ಸೊ ಈ ರೀತಿ ಇರಬೇಕಾದ ನಟ್ ಬೋಲ್ಟ್ ಏನುಂಟು ಈ ರೀತಿಯಾಗಿ ಹೋಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಪ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ಇವತ್ತು ಈ ಗಾಡಿಯ ಫುಲ್ ರಿಸ್ಟೋರೇಷನ್ಸ್ ಏನುಂಟು ಅಥವಾ ಒಂದು ಮೋಡಿಫಿಕೇಷನ್ಸ್ ಏನುಂಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಇದರಲ್ಲಿ ಕೆಲವೊಂದು ಪಾರ್ಟ್ ಎಲ್ಲ ರಿಮೂವ್ ಮಾಡೋದಕ್ಕಿದೆ. ಆ್ಯಂಡ್ ಚೇಸ್ ಏನುಂಟು ಇಲ್ಲಿ ಒಂದು ಕಡೆ ತುಕ್ಕು ಹಿಡಿದಿದೆ, ಅದನ್ನು ವೆಲ್ಡಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಸೊ ಈಗ ಫಸ್ಟಿಗೆ ಇದನ್ನು ರಿಮೂವ್ ಮಾಡಬೇಕಾಗ್ತದೆ. ಅಂದರೆ ಇದಕ್ಕೆ ಕೀ ಸೆಟ್ ಏನುಂಟು ಅದು ಸ್ವಲ್ಪ ಹಾಳಾಗಿದೆ. ಬೇರೆ ಒಂದು ಕೀ ಯೂಸ್ ಮಾಡಿಕೊಂಡು ಇದನ್ನೀಗ ತೆಗಿತಾ ಇದ್ದೇನೆ. ಆ್ಯಂಡ್ ಮತ್ತು ಹೊಸ ಕೀ ಸೆಟ್ ಹಾಕಲಿಕ್ಕಿದೆ. ಈಗ ಅದನ್ನೆಲ್ಲ ಫಸ್ಟಿಗೆ ಏನುಂಟು ತೆಗಿಬೇಕು. ಆಲ್ರೆಡಿ ಸ್ವಲ್ಪ ಏನುಂಟು ಇದರಲ್ಲಿರುವಂತಹ ನಟ್ ಬೋಲ್ಟ್ ಏನುಂಟು ಅದನ್ನೆಲ್ಲ ತೆಗೆದಾಗಿದೆ. ಆ್ಯಂಡ್ ಅಲ್ಲಿ ಕಾಣ್ತಾ ಇರ್ಬೋದು, ಇಷ್ಟು ಮಾತ್ರ ತುಕ್ಕಿಡ್ದಿರುವಂಥದ್ದು. ಬೇರೆ ಎಲ್ಲ ಪಾರ್ಟ್ ಏನುಂಟು ಸ್ವಲ್ಪ ಚೆನ್ನಾಗೇ ಇದೆ. ಫುಲ್ ವಾಶ್ ಎಲ್ಲ ಮಾಡಬೇಕು. ಆ್ಯಂಡ್ ಕೆಲವೊಂದು ಕಡೆ ಪೈಂಟ್ ಎಲ್ಲ ಹೋಗಿದೆ ಅಷ್ಟೇ. ಆ್ಯಂಡ್ ಇಲ್ಲೊಂದು ಕಡೆ ವೆಲ್ಡ್ ಮಾಡೋದಕ್ಕಿದೆ. ಸೊ ಈಗ ಶಾಪಿಗೆ ಹೋಗಿ ಅದನ್ನು ವೆಲ್ಡ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಅದಕ್ಕಿಂತ ಮೊದಲು ಇದರಲ್ಲಿರುವಂತಹ ಕೆಲವೊಂದು ಪಾರ್ಟ್ ಎಲ್ಲ ತೆಗಿಬೇಕಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ವೆಲ್ಡ್ ಮಾಡುವಾಗ ಏನುಂಟು ಫೈಬರ್ ಮೆಟೀರಿಯಲ್ಸ್ ಏನುಂಟು ಅದು ಮೆಲ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಆ ಒಂದು ರೀಸನಿಂದ ಅದನ್ನೆಲ್ಲ ತೆಗಿಬೇಕಾಗ್ತದೆ. ಸೊ ಫಸ್ಟಿಗೆ ಅದನ್ನು ರಿಮೂವ್ ಮಾಡೋಣ. ಸೊ ಇದನ್ನು ಕೂಡ ಆಲ್ರೆಡಿ ಒಮ್ಮೆ ಲೂಸ್ ಮಾಡಿ ಆಗಿದೆ, ಕಾಣ್ತಾ ಇರ್ಬೋದು. ಇದು ಕೂಡ ಕಟ್ಟಾಗಿದೆ. ಅದನ್ನು ವೆಲ್ಡ್ ಮಾಡೋದಕ್ಕೆ ಆದರೆ ವೆಲ್ಡ್ ಮಾಡ್ತೇನೆ ಇವತ್ತು. ಹೋಗಿ ಒಮ್ಮೆ ಈಗ ತೋರಿಸಬೇಕು. ಅದಕ್ಕಿಂತ ಮೊದಲು ಬ್ಯಾಕ್ನ ಎಲ್ಲ ಪಾರ್ಟ್ ಏನುಂಟು ಅದನ್ನೆಲ್ಲ ಒಮ್ಮೆ ರಿಮೂವ್ ಮಾಡ್ತೇನೆ. ಆ್ಯಂಡ್ ರೀಇನ್ಸ್ಟಾಲ್ ಇವತ್ತು ಮಾಡೋದಿಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಚೇಂಜ್ ಆಗಲಿಕ್ಕಿದೆ, ಸ್ವಲ್ಪ ಮಾತ್ರ ಅಲ್ಲ. ಸೊ ಇದು ಒಂದೇ ವಿಡಿಯೋದಲ್ಲಿ ಮುಗಿಯುವಂತಹ ಸಾಧ್ಯತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಎಲ್ಲ ಪಾರ್ಟ್ ವೈಸ್ ಏನುಂಟು ವಿಡಿಯೋ ಮಾಡಿ ಹಾಕ್ತೇನೆ. ಫಸ್ಟಿಗೆಲ್ಲ ರಿಮೂವ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಬ್ಯಾಕಿದ್ದೇನುಂಟು ಈ ಮಡ್ಗಾರ್ಡ್ ಏನುಂಟು ಇದನ್ನೊಮ್ಮೆ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿರುವಂತಹ ನೆಟ್ ಬೋಲ್ಟ್ಸ್ ಏನುಂಟು ಇದನ್ನು ರಿಮೂವ್ ಮಾಡಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ನೆಟ್ ಬೋಲ್ಟ್ ಏನುಂಟು ತುಕ್ಕಿಡ್ದಿದೆ. ಅಂದರೆ 1999 ಮಾಡೆಲ್ ಆದ ಕಾರಣ ಸ್ವಲ್ಪ ತುಕ್ಕಿಡ್ದಿರ್ತದೆ. ಸೊ ಕೆಲವೊಂದು ನಟ್ ಬೋಲ್ಟ್ ಏನುಂಟು ಇದನ್ನೆಲ್ಲ ಹೊಸತೆ ಹಾಕ್ತೇನೆ. ಸೊ ಕಾಣ್ತಾ ಇರ್ಬೋದು ಎಲ್ಲ ಮಣ್ಣು ಹಿಡ್ದಿದೆ. ಅಂದರೆ ಇಲ್ಲಿ ಒಂದು ಕಡೆ ಕಟ್ಟಾಗಿದೆ. ಸೊ ಆ ಒಂದು ರೀಸನಿಂದ ಇಲ್ಲೆಲ್ಲ ಮಣ್ಣೆಲ್ಲ ಬರ್ತಾ ಇರುವಂತಹದ್ದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತೇನೆ. ಸೊ ಫುಲ್ ಆಲ್ಮೋಸ್ಟ್ ಎಲ್ಲವೂ ರೀಸ್ಟೋರ್ ಆಗಲಿಕ್ಕಿದೆ. ಸೊ ಕಾಣ್ತಾ ಇರ್ಬೋದು ಈ ನೆಟ್ ಬೋಲ್ಟ್ ಏನುಂಟು ಯಾವ ರೀತಿ ತುಕ್ಕಿಡ್ದಿದೆ ಅಂತ ಹೇಳಿ. ಸೊ ಇದನ್ನು ರಿಮೂವೇ ಮಾಡಿರಲಿಕ್ಕಿಲ್ಲ. ಸೊ ಆ ಒಂದು ರೀಸನಿಂದ ಈ ರೀತಿ ತುಕ್ಕಿಡ್ದಿದೆ. ಇದೆಲ್ಲ ನೆಟ್ ಬೋಲ್ಟ್ಸ್ ಏನುಂಟು ಹೊಸತಾಗಬೇಕಷ್ಟೇ. ಇದರಲ್ಲಿ ತೆಗಿಲಿಕ್ಕೆ ಏನು ಆಪ್ಷನ್ಸೇ ಇಲ್ಲ, ಆ ರೀತಿಯಾಗಿದೆ. ಸೊ ಈ ರೀತಿ ಇರಬೇಕಾದ ನೆಟ್ ಬೋಲ್ಟ್ ಏನುಂಟು ಈ ರೀತಿಯಾಗಿ ಹೋಗಿದೆ. ಸೊ ಈಗ ಇದನ್ನು ರಿಮೂವ್ ಮಾಡಬೇಕು.
ಸೊ ಇದು ಮಡ್ಗಾರ್ಡ್ ಕೂಡ ಕಟ್ಟಾಗಿದೆ, ಏನು ಮಾಡೋದಂತ ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಈಗ ಇದನ್ನು ಇನ್ಸ್ಟಾಲ್ ಮಾಡಿ ಈಗ ಪೇಟೆಗೆ ಹೋಗಬೇಕು. ಇದು ಕೂಡ ಕಟ್ಟಾಗಿದೆ, ಕಾಣ್ತಾ ಇರ್ಬೋದು. ಸೊ ಇದೆಲ್ಲ ವೆಲ್ಡ್ ಮಾಡೋದಕ್ಕೆ ಆಗ್ತದೋ ಇಲ್ವೋ ಅಂತ ಸಹ ಗೊತ್ತಿಲ್ಲ. ಟೈಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅಲ್ಲಿಗೆ ಸಿಕ್ಕಿಸಿ ಬಿಡ್ತಾನೆ. ಯಾಕಂತ ಹೇಳಿದರೆ ಈಗ ಹೋಗಿ ಅಲ್ಲಿ ರಿಮೂವ್ ಮಾಡಬೇಕಾಗ್ತದೆ. ಈಗ ಸೀಟೊಮ್ಮೆ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಈಗ ಪೇಟೆಗೆ ಹೋಗಿ ಅದನ್ನೊಮ್ಮೆ ವೆಲ್ಡ್ ಮಾಡ್ಕೊಂಡು ಬರೋಣ. ಯಾಕಂತ ಹೇಳಿದರೆ ಅದು ನೋಡ್ತಾ ಇರ್ಬೋದು, ಇಲ್ಲಿ ತುಕ್ಕಿಡ್ದಿದೆ. ಇನ್ನೂ ಅದು ಬಿಟ್ಟರೆ ತುಂಬ ತುಕ್ಕಿಡಿತದೆ. ಇನ್ನು ಬೇರೆ ಪಾರ್ಟ್ ಏನುಂಟು ಅದನ್ನು ಕೂಡ ಕವರ್ ಮಾಡ್ತದೆ. ಸೊ ಅದಕ್ಕೆ ಈಗಲೇ ಅದನ್ನು ಏನುಂಟು ತುಕ್ಕಿಡ್ದಿರುವಂತಹ ಜಾಗವನ್ನು ತೆಗೆದು ಅದಕ್ಕೆ ಕ್ಲೀನಾಗಿ ಏನುಂಟು ಒಮ್ಮೆ ಸ್ಪ್ರೇ ಪೇಂಟ್ ಮಾಡಬೇಕು. ಮಾಡಿದ ಮೇಲೆ ಏನು ಪರವಾಗಿಲ್ಲ.